Hello students, welcome back to PS Chem Academy. So students, ನೀವು ಆಲ್ರೆಡಿ ಈಗ ಎಲ್ಲ ಓದ್ಕೊಂಡಿದ್ದೀರಿ. ನಾಳೆ ಎಕ್ಸಾಮ್ಸ್ ಬರೀಲಿಕ್ಕೆ ಫುಲ್ ರೆಡಿ ಆಗಿದ್ದೀರಿ. ಸೊ ಎಲ್ಲ ಓದಿ ಮತ್ತು ಆಲ್ಮೋಸ್ಟ್ ರಿವಿಷನ್ನು ನೀವು ಮುಗಿಸಿದ್ದೀರಿ ಈಗ. ಸೊ ಇದೆಲ್ಲ ಆದಮೇಲೆ ನಾಳೆ ಕ್ವಶನ್ ಪೇಪರ್ ಕೊಟ್ಟಮೇಲೆ ನೀವು ಆನ್ಸರ್ಸ್ನ ನೀಟಾಗಿ ಬರಿಬೇಕಾಗ್ತದೆ. ಈ ಆನ್ಸರ್ಸ್ನ ನೀವು ಹೆಂಗೆ ಬರಿಬೇಕು, ನೀವು ಆನ್ಸರ್ ಈಚ್ ಸ್ಟೆಪ್ಪಿಗೆ ಏನೇನು ಮಾರ್ಕ್ಸ್ ಇರ್ತದೆ, ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ನ ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಇದೇ ರೀತಿ ಆನ್ಸರ್ಸ್ ಬರೀರಿ, ಪಕ್ಕಾ ನಿಮ್ಗೆ ಸ್ಕೋರು ಔಟ್ ಆಫ್ ಔಟ್ ಬರ್ತೈತಿ. ರೈಟ್. ಸೊ ಈಗ ನಾನು ಏನು ಮಾಡೇನೆಂದರೆ, ಲಾಸ್ಟ್ ಇಯರ್ ನಿಮ್ಮ ಸೀನಿಯರ್ಸಿಗೆ 3 ಎಕ್ಸಾಮ್ಸ್ ಆತಲ್ಲ, ಅದರಲ್ಲಿ ಫಸ್ಟ್ ಎಕ್ಸಾಮದ್ದು ಕೀ ಆನ್ಸರ್ಸ್ ವಿಚ್ ಇಸ್ ಗಿವನ್ ಬೈ PU ಬೋರ್ಡ್ ಅವ್ರು ಏನು ಕೊಟ್ಟಿದ್ರು ಆ ಕೀ ಆನ್ಸರ್ಸ್ನ ನಾನು ಈಗ ನಿಮಗೆ ಹೇಳ್ತಾ ಹೋಗ್ತೇನೆ. ಯಾವ್ಯಾವ ಸೆಕ್ಷನಲ್ಲಿ ಎಷ್ಟೆಷ್ಟು ಬರಿಬೇಕು, ಏನೇನು ಬರಿಬೇಕು, ಎಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಬರ್ತದೆ ಅನ್ನೋದಕ್ಕೆ ಇದನ್ನು ವಿಡಿಯೋ ಎಂಡ್ವರೆಗೂ ನೋಡ್ರಿ. ಸೊ ಪಕ್ಕಾ ನಿಮಗೆ ನಾಳೆ ಔಟ್ ಆಫ್ ಔಟ್ ಬರೋ ಚಾನ್ಸಸ್ ಇದ್ದೇ ಇರ್ತದೆ. ಈ ರೀತಿ ನೀವು ಆನ್ಸರ್ಸ್ ಬರೀಲೇಬೇಕಾಗ್ತದೆ. ರೈಟ್. ಸೊ ಈಗ ಫಸ್ಟ್ MCQ ನೋಡ್ತಾ ಹೋಗ್ರಿ. ನೀವು MCQ ಅಲ್ಲಿ ಈಗ ಆನ್ಸರ್ಸ್ನ ಹೆಂಗೆ ಬರಿಬೇಕು ಫಸ್ಟ್ ಪೇಜಲ್ಲೇ ಬರಿತಾ ಹೋಗ್ತೀರಿ. ನಿಮ್ಗೆ ಕೊಟ್ಟ ತಕ್ಷಣ ಅಲ್ಲಿ ನೀವು ಬರೀ ಈ ಒಂದು ಕ್ವಶನ್, ಇಫ್ ದ ಪ್ರೊಸೆಸ್ ಆಫ್ ಡೈಲ್ಯೂಷನ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಇಸ್ ಅನ್ ಎಂಡೋಥರ್ಮಿಕ್ ಇಟ್ ಸಾಲಿಬಿಲಿಟಿ. ಈಗ ಆನ್ಸರ್ ನಿಮ್ಗೆ ಗೊತ್ತಿದೆ, ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಬರೀ ಸಿ ಅಂತ ಬರೋದು ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಅಂತ ಬರೆದ್ರೂ ನಡೀತದೆ, ಆರ್ ಎಲ್ಸ್ ಬರೀ ಸಿ ಅಂತ ಬರೆದ್ರೂ ನಡೀತದೆ, ಆರ್ ಎಲ್ಸ್ ನೀವು ಸಿ ಬರೀದೇನೆ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಬರೆದ್ರೂ ನಡೀತದೆ. ಹಿಂಗೆ ಬರಿಬೇಕು ಅಂತಿಲ್ಲ. ಸೊ ಬಟ್ ಯು ಶುಡ್ ರಿಮೆಂಬರ್, ಈ ರೀತಿ ಪರ್ಫೆಕ್ಟ್ ಆಗಿ ಸಿ ಬರೋದು ಅದಕ್ಕೆ ಹಿಂಗೆ ಬರೆದ್ರೆ ಭಾಳ ಬೆಸ್ಟ್ ಅಂತ ಅನ್ಕೋತೇನೆ. ರೈಟ್. ಸೊ ಹಿಂಗೆ ನೀವೆಲ್ಲ MCQಸ್ಗೂ ಫಾಲೋ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಎಲ್ಲದಕ್ಕೂ ಹಾಗೆ ಇದೆ. ಸೊ ನೆಕ್ಸ್ಟ್ ಡೈರೆಕ್ಟ್ಲಿ ಐ ವಿಲ್ ಗೋ ಫಾರ್ 2 ಮಾರ್ಕ್ ಕ್ವಶನ್ಸ್. ಈಗ ನೋಡಿ, 2 ಮಾರ್ಕ್ ಕ್ವಶನ್ಸ್ಗೆ ವಾಟ್ ಟೈಪ್ ಆಫ್ ಡಿವಿಯೇಷನ್ ಫ್ರಮ್ ರೌಟ್ಸ್ ಲಾ ಇಸ್ ಅಬ್ಸರ್ವ್ಡ್ ಅಂತ ಕೊಟ್ಟಿದ್ದಾರೆ. ವೆನ್ ಈಕ್ವಲ್ ವ್ಯಾಲ್ಯೂಮ್ ಆಫ್ ಇಥನಾಲ್ ಅಂಡ್ ಅಸಿಟೋನ್ ಆರ್ ಮಿಕ್ಸ್ಡ್ ಮೆನ್ಷನ್ ದಿ ರೀಸನ್ ಫಾರ್ ಇಟ್ ಅಂತ ಕೇಳಿದ್ದಾರೆ. ಈಗ ಫಸ್ಟ್ ಕ್ವಶನ್ ವಾಟ್ ಟೈಪ್ ಆಫ್ ಡಿವಿಯೇಷನ್, ಇದು ಇಥನಾಲ್ ಅಂಡ್ ಅಸಿಟೋನ್ ವಾಟ್ ಟೈಪ್ ಆಫ್ ಡಿವಿಯೇಷನ್ ಅಂತ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ಅದಕ್ಕೆ ರೀಸನ್ ಬರೆದ್ರೆ 1 ಮಾರ್ಕ್ಸ್. ಇಲ್ಲಿ ಕೊಟ್ಟಿದ್ದಾರೆ ಅವರು, ದಿಸ್ ಇಸ್ 1 ಮಾರ್ಕ್ಸ್, ದಿಸ್ ಇಸ್ 1 ಮಾರ್ಕ್ಸ್. ಆಮೇಲೆ ಅದು ರೀಸನ್ ಏನೇನು ಬರೀಬೇಕು, ಏನು ಡಿಫ್ರೆಂಟ್ ರೀಸನ್ಸ್ ಇರ್ತದೆ. ಸೊ ಅದಕ್ಕೆ ಅವ್ರು ಇಲ್ಲಿ ಆರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಹಂಗೆ ನೀವು ಡಿಫ್ರೆನ್ಸಸ್ ಕೇಳಿದಾರೆ, ಇಲ್ಲಿ ಯಾವ್ದಾರು 2 ಡಿಫ್ರೆನ್ಸ್ ಬರೆದ್ರೆ ಯು ವಿಲ್ ಗೆಟ್ ದ ಫುಲ್ ಮಾರ್ಕ್ಸ್. ಸೊ ಒಂದೆರಡು ಎಕ್ಸ್ಟ್ರಾನೇ ಬರೀರಿ, ನಡೀತದೆ. ರೈಟ್. ಬಟ್ ಕಡಿಮೆ ಅಂತೂ ಬರೆಯಕ್ಕೆ ಹೋಗ್ಬೇಡ್ರಿ, ಎಕ್ಸ್ಟ್ರಾ ಬರೀರಿ. ಸೊ ಹಿಂಗೆ ನೀವು ಎಲ್ಲದಕ್ಕೂ 2 ಮಾರ್ಕ್ಸ್ ಕ್ವಶನ್ ಬರೀತೀರಿ. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಿಮಗೆ ಪ್ರಾಬ್ಲಮ್ ಇರೋದು ಇಲ್ಲಿ, ಪ್ರಾಬ್ಲಮ್ ಬರೋದು ಕೆಮಿಕಲ್ ಇಕ್ವೇಷನ್ಸ್ ಆರ್ಗ್ಯಾನಿಕ್ದಲ್ಲಿ ನೆನ್ಪಿಟ್ಕೊಳ್ರಿ. ಎಕ್ಸ್ಪ್ಲನೇಷನ್ ಬರೋದು ರಿಯಾಕ್ಷನ್ ಬರೆದ್ರು ಓಕೆ, ಆರ್ ಎಲ್ಸ್ ಯು ಕ್ಯಾನ್ ರೈಟ್ ಸೆಲ್ಫ್ ಎಕ್ಸ್ಪ್ಲನೇಟರಿ ರಿಯಾಕ್ಷನ್ ಈಸ್ ಆಲ್ಸೋ ವ್ಯಾಲಿಡ್. ನೆನಪಿರ್ಲಿ, ಸೆಲ್ಫ್ ಎಕ್ಸ್ಪ್ಲನೇಟರಿ ರಿಯಾಕ್ಷನ್ಸ್ ಅಂತಂದ್ರೆ ಏನ್ರಿ ಸರ್ ಅಂದರೆ ಹಿಂಗೆ ನೋಡ್ರಿ. ಈಗ ಫಸ್ಟು ಎಕ್ಸ್ಪ್ಲನೇಷನ್ ಬರೋದು ರಿಯಾಕ್ಷನ್ ಬರೆದ್ರೇನು ಓಕೆ, ಸೆಲ್ಫ್ ಎಕ್ಸ್ಪ್ಲನೇಟರಿ ರಿಯಾಕ್ಷನ್ ಅಂದರೆ ಫಸ್ಟ್ ರಿಯಾಕ್ಷನ್ ಬರೀಬೇಕು. ಇಲ್ಲಿ ರಿಯಾಕ್ಷನ್ ಅದ, ನೆಕ್ಸ್ಟ್ ಸ್ಲೈಡ್ನಾಗ ನಾ ಎಕ್ಸ್ಪ್ಲನೇಷನ್ ಅದ. ಸೊ ರೈಟ್. ಸೊ ಅಂದರೆ ಅದ್ರ ಕೆಳಗಡೆನೆ ನೀವು ಆನ್ಸರ್ ಬರೀತಾ ಹೋಗ್ಬೇಕಾಗ್ತದೆ. ಭಾಳ ಸಿಂಪಲ್ ಅದು. ನೆಕ್ಸ್ಟ್ ಒನ್, ಈ ಪಾರ್ಟ್ ಸಿ ಒಳಗೆ ನೋಡ್ರಿ, ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಆಫ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತದ. ಅಂದರೆ ನೀವು ಒಂದೊಂದು ಸ್ಟೆಪ್ಪಿಗೂ ಒಂದೊಂದು ಮಾರ್ಕ್ ಬರ್ತದೆ. ಬರೀ ರೈಟ್ ದಿ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಅಂತ ಬರೆದ್ರೆ ಬರೀ ಕೆಮಿಕಲ್ ಇಕ್ವೇಷನ್ ಬರೀರಿ, ಆರ್ ಎಲ್ಸ್ ಎಕ್ಸ್ಪ್ಲೇನ್ ಅಂತ ಬರೆದ್ರೆ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ರೈಟ್. ನೋಡ್ರಿ, ಈಚ್ ಸ್ಟೆಪ್ ಕ್ಯಾರೀಸ್ 1 ಮಾರ್ಕ್. ಇದರಲ್ಲಿ ನಿಮ್ದು ಏನಾದರೂ ಒಂದು ತಪ್ಪಾದರೂ 1 ಮಾರ್ಕ್ ಹೋಗೋ ಚಾನ್ಸಸ್ ಇರ್ತದೆ. ಸೊ ಲೈಕ್ ದಟ್. ಸೊ ಇಲ್ಲಿ ಬೇರೆ ಬೇರೆ ಕ್ವಶನ್ಸ್ ಇದಾವೆ, ಅದನ್ನು ನೋಡ್ಕೊಳ್ರಿ. ಸೊ ನೆಕ್ಸ್ಟು ಆಮೇಲೆ ಭಾಳ ಡೂ ಆರ್ ಡೈ ಕ್ವಶನ್ ಇದೆ. ಇದಂತೂ ಇಂಥದ್ದು ಒಂದು ಫಿಕ್ಸ್ ಕ್ವಶನ್ ಬಂದೇ ಬರ್ತದೆ. ಇದ್ರಾಗೆ ನೀವು 3ಕ್ಕೆ 3 ಬೇಕಂತ ಹೇಳಿದ್ರೆ ಏನೇನು ಬರಿಬೇಕು ಅಂತ ಇದೆ ನೋಡ್ರಿ. ರೈಟ್. ಸೊ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಬರಿಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ಅವರು, ಜಾಮಿಟ್ರಿ 1 ಮಾರ್ಕು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ 1 ಮಾರ್ಕು, ಎಕ್ಸ್ಪ್ಲನೇಷನ್ ಕಂಪಲ್ಸರಿ ಬರೀಲೇಬೇಕು, ಅದಕ್ಕೆ 1 ಮಾರ್ಕ್. ಒಂದಿಷ್ಟು ಜನ ಇಲ್ಲಿ ಎಕ್ಸ್ಪ್ಲನೇಷನ್ ಬಿಡ್ತೀರಿ, ಎಕ್ಸ್ಪ್ಲನೇಷನ್ ಬಿಟ್ಟರೆ ಯು ವಿಲ್ ಲೂಸ್ 1 ಮಾರ್ಕ್. ಸೊ ಕಂಪಲ್ಸರಿ ಎಕ್ಸ್ಪ್ಲನೇಷನ್ನು ಮತ್ತು ಅದು ಏನೇನು ಕೇಳಿದ್ದಾರೆ ಎಲ್ಲ ಬರೀಲೇಬೇಕು. ಎಕ್ಸ್ಪ್ಲನೇಷನ್ ಮಸ್ಟ್ ಆ್ಯಂಡ್ ಶುಡ್. ನೆಕ್ಸ್ಟ್ ಇದಂತೂ ಫಿಕ್ಸ್ ಕ್ವಶನ್ ಇರ್ತದೆ, ಸ್ವಲ್ಪ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇದಕ್ಕೆ CFT ಲಾಸ್ಟ್ ಇಯರ್ ಕೇಳಿದ್ದರದು ನೋಡಿ, ಡೈಗ್ರಾಮ್ ತೆಗಿಬೇಕು ನೀಟಾಗಿ. ಸೊ ಆಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಾಗ್ತದೆ. ಸೊ ಹಿಂಗೆ ಎಲ್ಲ ಇರ್ತದೆ. ಆಮೇಲೆ ಎಲೆಕ್ಟ್ರೋಕೆಮಿಸ್ಟ್ರಿ ಮ್ಯಾಗ್ ಸೆಲ್ ರಿಯಾಕ್ಷನ್ ಬರೆದ್ರೆ, ಈಗ ನೋಡಿ, ಲೇಬಲ್ಡ್ ಡೈಗ್ರಾಮ್ ಇತ್ತಂದ್ರೆ ಇಟ್ ಕ್ಯಾರೀಸ್ 2 ಮಾರ್ಕ್. ವಿತೌಟ್ ಲೇಬಲಿಂಗ್ ಬರೆದ್ರಿ ಅಂತ ಹೇಳಿದ್ರೆ 1 ಮಾರ್ಕ್. ಭಾಳ ಇಂಪಾರ್ಟೆಂಟ್ ಇದು, ಲೇಬಲಿಂಗ್ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ನೆಕ್ಸ್ಟ್ ರಿಯಾಕ್ಷನ್ಸ್ ಹಾಫ್ ಶೆಲ್ ರಿಯಾಕ್ಷನ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಟೋಟಲ್ ಇಟ್ ಈಸ್
3 marks. So like that we have the different reaction. Each ಇದು ಕ್ಯಾಥೋಡಿಗೆ 1 ಮಾರ್ಕ್ಸು, ಆ್ಯನೋಡಿಗೆ 1 ಮಾರ್ಕ್ಸು, ಓವರ್ ಆಲ್ ರಿಯಾಕ್ಷನಿಗೆ 1 ಮಾರ್ಕ್ಸ್ ಇರ್ತದೆ. ಆಮೇಲೆ ಅಗೈನ್ ಇದು ಒಂಥರ ಡೂ ಆರ್ ಡೈ ಕ್ವಶನ್, 0 ಆರ್ಡರ್ ಅಥವಾ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕಂಪಲ್ಸರಿ ಬಂದೇ ಬರ್ತದೆ. ಆಮೇಲೆ ಇಲ್ಲಿ ನೋಡ್ರಿ, ನಿಮಗೆ ಡೆರಿವೇಶನ್ ಫುಲ್ 3 ಔಟ್ ಆಫ್ 3 ಬರ್ಬೇಕಂತ ಹೇಳಿದ್ರೆ ಫಸ್ಟ್ ಯು ಶುಡ್ ರೈಟ್ ದಿ ರೈಟ್, ದಿಸ್ ಕ್ಯಾರೀಸ್ 1 ಮಾರ್ಕ್. ಆಮೇಲೆ ಇಂಟಿಗ್ರೇಷನ್ ಮಾಡಿ ಐ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ಸೊ ಲಾಸ್ಟ್ ಇಕ್ವೇಶನ್ ಬರೆದ್ರೆ 1 ಮಾರ್ಕ್. ಒಂದಿಷ್ಟು ಜನ ಏನು ಮಾಡ್ತೀರಂದ್ರೆ ಇಲ್ಲಿ ಏನೇನೋ ಬರೆದು ಲಾಸ್ಟ್ ಇಕ್ವೇಶನ್ ಬರಿತಾ ಹೋಗ್ತೀರಿ, ಸೊ ಅದು ವ್ಯಾಲಿಡ್ ಇರಲ್ಲ. ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಕ್ಯಾರೀಸ್ ಮಾರ್ಕ್ಸ್ ಹಿಯರ್. ಸೊ ಹಂಗೆ ನೀವು ಆರ್ಗ್ಯಾನಿಕ್ ರಿಯಾಕ್ಷನ್ಸು ಅವ್ರು ಏನೇನು ಕೊಟ್ಟಿರ್ತಾರೋ ಫಿಲ್ ಇನ್ ದ ಬ್ಲಾಂಕ್ಸಿಗೆ 1 ಮಾರ್ಕ್ಸು, ಆಮೇಲೆ ಆರ್ಡರಿಗೆ 1 ಮಾರ್ಕ್ಸ್. ಇಲ್ಲಿ ನೋಡಿ, ರೈಟ್ ದಿ ಮೆಕ್ಯಾನಿಸಮ್ ಆಫ್ ಕನ್ವರ್ಷನ್ ಆಫ್ ಮಿಥೈಲ್ ಕ್ಲೋರೈಡ್ ಟು ಮಿಥೈಲ್ ಆಲ್ಕೋಹಾಲ್, ಮೆನ್ಷನ್ ದಿ ಆರ್ಡರ್ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ನೀಟಾಗಿ ಕ್ವಶನ್ ಓದ್ರಿ, ಕ್ವಶನ್ ಪೇಪರ್ನ ನೀಟಾಗಿ ಓದಲೇಬೇಕಾಗ್ತದೆ ನೀವು. ಕ್ವಶನ್ ಈ ಮೆನ್ಷನ್ ಆರ್ಡರ್ ಏನಾರ ಮೆನ್ಷನ್ ಮಾಡಿಲ್ಲಪ್ಪ ಅಂತ ಹೇಳಿದ್ರೆ ಯು ವಿಲ್ ಲೂಸ್ 1 ಮಾರ್ಕ್ಸ್. ಸೊ ನಾನು ಬರೋದು ಆಮೇಲೆ ಹೇಳ್ತೀನಿ, ನೀವು ನಾನು ಎಲ್ಲ ಬರೆದು ಬಂದೀನಿ ಸರ್ ಬಟ್ ಮಾರ್ಕ್ಸ್ ಬಂದಿಲ್ಲ, ಯಾಕಂದರೆ ದಿಸ್ ಇಸ್ ದಿ ಪ್ರಾಬ್ಲಮ್. ರೈಟ್, ಇವನ್ನೆಲ್ಲ ನೀಟಾಗಿ ಬರಿಬೇಕಾಗ್ತದೆ, ಕ್ವಶನ್ ನೀಟಾಗಿ ಓದ್ಕೋಬೇಕಾಗ್ತದೆ. ಸೊ ನೋಡ್ರಿ, ಮೆಕ್ಯಾನಿಸಮ್ ಕೇಳಿದ್ರೆ ಅಂದರೆ ಈಚ್ ಸ್ಟೆಪ್ ಕ್ಯಾರೀಸ್ 1 ಮಾರ್ಕ್ಸ್. ಸೊ 1 ಮಾರ್ಕ್ ಫಾರ್ ಈಚ್ ಸ್ಟೆಪ್ ಅಂತ ಬರೆದಿದ್ದಾರೆ. ಸೊ ಲೈಕ್ ದಟ್, ಸೊ ಎವ್ರಿ ರಿಯಾಕ್ಷನಿಗೂ ಈಚ್ ಸ್ಟೆಪ್ಪಿಗೂ 1 ಮಾರ್ಕ್ಸ್ ಇರ್ತದೆ. ರೈಟ್, ಸೊ ಅದಕ್ಕೆ ಹೇಳೋದು ಯು ಶುಡ್ ರೈಟ್. ನಾನು ಆಗಲೇ ಹೇಳಿದ್ನಲ್ಲ, ಸೆಲ್ಫ್ ಎಕ್ಸ್ಪ್ಲೇಟರಿ ರಿಯಾಕ್ಷನ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ರಿಯಾಕ್ಷನ್ ಬರೋದು ಅದ್ರ ಕೆಳಗೆ ಅದರದೇ ಹೆಸರು ಬರೆದ್ರೆ ದಿಸ್ ಇಸ್ ಸೆಲ್ಫ್ ಎಕ್ಸ್ಪ್ಲೇಟರಿ ರಿಯಾಕ್ಷನ್. ರೈಟ್, ದಟ್ ಈಸ್ ಆಲ್ಸೋ ವ್ಯಾಲಿಡ್ ಇನ್ ಎಕ್ಸಾಮ್, ರಿಮೆಂಬರ್. ರೈಟ್, ಸೊ ಹಿಂಗೆ ಇದಾವ. ಆಮೇಲೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸಿಗೆ ಹೋಗ್ಬಿಡೋಣ. ಸೊ ಪ್ರಾಬ್ಲಮ್ಸ್ ಅಲ್ಲಿ ನೋಡ್ಕೊಳ್ರಿ. ಸೊ ಪ್ರಾಬ್ಲಮ್ಸು 3 ಮಾರ್ಕ್ಸಿಗೆ ಕಂಪಲ್ಸರಿ 3 ಮಾರ್ಕ್ಸಿಗೆ ಬರ್ತಾವ. ಇಲ್ಲಿ ನೋಡ್ರಿ, ಇಲ್ಲೇ ನೀವು ಏನೇನು ಬರೀತೀರಲ್ಲ, ಸೊ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿದರೆ 1 ಮಾರ್ಕ್, ಫಾರ್ಮುಲಾ ಬರೆದ್ರೆ 1 ಮಾರ್ಕ್, ಆಮೇಲೆ ಆನ್ಸರ್ ವಿತ್ ಯೂನಿಟ್ ಕರೆಕ್ಟ್ ಬರೆದ್ರೆ 1 ಮಾರ್ಕ್ಸ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾ ಹೇಳಿದ ಅರ್ಥ ಆಯ್ತಾ? ಫಸ್ಟು ಫಾರ್ಮುಲಾಕ್ಕೆ 1 ಮಾರ್ಕ್ಸ್ ಸಿಗ್ತದೆ, ಫಾರ್ಮುಲಾ ಕಂಪಲ್ಸರಿ ಬರೀಬೇಕು. ಫಾರ್ಮುಲಾ ಬರೀಲಂಗ ನೀವೇನಾರು ಆನ್ಸರ್ ಬರೆದ್ರೆ ದಟ್ ಈಸ್ ನಾಟ್ ವ್ಯಾಲಿಡ್. ಆಮೇಲೆ ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ಸ್ ಇರ್ತದೆ. ಆಮೇಲೆ ಲಾಸ್ಟ್ ಆನ್ಸರ್ ವಿತ್ ಯೂನಿಟ್ ಏನಾರು ಮಿಸ್ ಮಾಡಿದರೆ ಸೊ ಯು ವಿಲ್ ಲೂಸ್ 1 ಮಾರ್ಕ್ಸ್. ಸೊ ಇದೇ ಸೇಮ್ ಪ್ಯಾಟರ್ನ್ ಎವ್ರಿ ಪ್ರಾಬ್ಲಮ್ಗೂ ರಿಪೀಟ್ ಆಗ್ತಾ ಹೋಗ್ತದೆ. ರೈಟ್, ಸೊ ಸ್ಟೂಡೆಂಟ್ಸ್, ಆಲ್ ದ ವೆರಿ ಬೆಸ್ಟ್. ಸೊ ನೀವು ಭಾಳ ಚಲೋ ಪ್ರಿಪೇರ್ ಆಗಿದ್ದೀರಿ. ನಿಮ್ಮ ಒಂದು ಕಾನ್ಫಿಡೆನ್ಸ್ ಇರಲಿ, ಹಾಗೆ ಓವರ್ ಕಾನ್ಫಿಡೆನ್ಸು ಬೇಡ. ನೀಟಾಗಿ ಎಲ್ಲ ಕ್ವಶನ್ಸ್ನ ಓದ್ರಿ. ತಿಳಿಲಿಲ್ಲ ಅಂದ್ರೆ ಇನ್ನೂ 2-3 ಸಾರಿ ಕ್ವಶನ್ಸ್ ಓದಿ ಅವಸರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀಟಾಗಿ ಆನ್ಸರ್ ಬರೀರಿ. ಡೆಫಿನೆಟ್ಲಿ ನಿಮಗೊಂದು ಚಲೋ ಮಾರ್ಕ್ಸ್ ಬಂದೇ ಬರ್ತದೆ. ರೈಟ್, ಸೊ ಆಲ್ ದ ಬೆಸ್ಟ್. ನಾಳೆ ಎಕ್ಸಾಮ್ಸ್ ಆದಮೇಲೆ ನೋಡೋಣ ಏನು ಬರ್ತದೆ ಏನು ಅಂತ. ಸೊ ರೈಟ್, ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಸೊ ಆಲ್ ದ ವೆರಿ ಬೆಸ್ಟ್. ನಿಮ್ದು ಹಾರ್ಡ್ ವರ್ಕ್ ಪಕ್ಕ ನಿಮ್ಮ ಕೈ ಹಿಡಿತದೆ. Thank you.